ಇವತ್ತು ನಮ್ಮ ಲಡ್ಡುಗೆ ಈ ರೇಂಜಲ್ಲಿ ಅಳಿಸಿದ್ದು ಬೇರೆ ಯಾರು ಅಲ್ಲ, ಅದು ನಾನೇ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ದಾವಣಗೆರೆ ಹುಡುಗಿ. ಇವತ್ತು ಮಿಷಿನ್ ಅಲ್ಲಿ ಇರೋದು ಮನುಷ್ಯ ಅಥವಾ ದವ್ವನ ಅಂತ ನೋಡಿ ಭಯ ಪಟ್ಬಿಟ್ಟೆ. ಯಾಕೆ ಅಂದ್ರೆ ಮಿಷಿನ್ ಅಲ್ಲಿ ಇರೋ ಅಂಕಲ್ ಸೇಮ್ ದೆವ್ವದ ತರಾನೇ ಇದ್ರು. ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದು ನೋಡ್ತಿದ್ದಂಗೆ ಇನ್ನೊಂದು ಶಾಕು. ನಮ್ಮನ್ನ ಅವ್ರ ಆನ್ಯುವಲ್ ಡೇಗೆ ಬಟ್ಟೆ ಬೇಕು ಅಂತ ಇಷ್ಟೆಲ್ಲ ಬಟ್ಟೆ ತರಿಸಿದ. ಬಟ್ಟೆ ನೋಡಿದ ತಕ್ಷಣ ನಮ್ಮಮ್ಮಗೆ ಬಟ್ಟೆ ಒಗೆಯೋದು ನೆನಪಾಯ್ತು. ನಾನು ಹಿಂಗೆ ಓವರ್ ಅನ್ನಿಸ್ತಿಲ್ಲ. ಕೆಳಗಡೆ ಅಷ್ಟು ಅಗ್ಲ ಜಾಗ ಹಿಡ್ಕೊಂಡು ಈ ನಡಿ ಉರಿಯೋ ಬಿಸಿಲಲ್ಲಿ ಟ್ಯಾನಿಂಗ್ ಮಾಡ್ಕೊಂಡು ಬಟ್ಟೆ ಒಗಿತಿದ್ಯಾ ಅಂದ್ರೆ ಯಾರು ಮಾಡ್ಲಿಲ್ಲ ಕೆಲಸ ನಾನೇ ಮಾಡ್ತಿದ್ದೀನಿ ಅಂತ ತೋರ್ಸ್ಕೊಳ್ಳೋದಿದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಮ್ಮನ ಹತ್ರ ಬೈಸ್ಕೊಂಡು ಲಡ್ಡು ಹತ್ರ ಆಟಾಡೋಣ ಅಂತ ಅಕ್ಕನ ಮನೆಗೆ ಹೋದ್ರೆ ಲಡ್ಡು ನೋಡಿದ್ರೆ ಮಲಗಿಬಿಟ್ಟಿದ್ಲು. ಸೊ ಅಕ್ಕನ ಮನೆಯಿಂದ ಮನೆಗೆ ಬಂದು ಊಟಕ್ಕೇನಮ್ಮ ಅಂತ ಕೇಳಿದ್ರೆ ನಮ್ಮಮ್ಮ ಫೋನಲ್ಲಿ ಫುಲ್ಲೇ ಬಿಸಿ ಇದ್ರು. ಊಟಕ್ಕೇನು ಇಲ್ಲ, ನೀನೇ ಮಾಡ್ಕೊ ಅಂದ್ರು. ಸೊ ಹಾಗಾಗಿ ಅನ್ನಕ್ಕೆ ಇಟ್ಕೊಂಡು ಸಾಂಬಾರ್ ಹಾಕೊಂಡು ನಾನೇ ಊಟ ಮಾಡ್ಕೊಂಡೆ. ನಮ್ಮ ಲಡ್ಡು ಈ ರೇಂಜಲ್ಲಿ ಮಲ್ಕೊಂಡು ನೋಡಿ ಏನ್ ಮಾಡ್ತಿದ್ದಾಳಂತ ಒಂದ್ ನಿಮಿಷಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಟೆ. ನಮ್ಮ ಅಕ್ಕ ಲಡ್ಡು ಡ್ಯಾನ್ಸ್ ಮಾಡ್ತಿದ್ ನೋಡಿ ನನ್ನ ಮನ್ಸಲ್ಲಿ ಬಂದಿದ್ದು ಇದೊಂದೇ ಮಾತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮನ್ನ ಆನ್ಯುವಲ್ ಡೇಗೆ ಅಂತ ಇದೇನೋ ತಂದಿದ್ದ. ನಾನು ಹಾಕೊಂಡಿದ್ ನೋಡಿ ನಮ್ಮ ಲಡ್ಡುಗೆ ತುಂಬಾನೇ ಹೊಟ್ಟೆ ಕಿಚ್ಚು ಬಂತು. ನಾನು ಹಾಕೋಬೇಕು ಅನ್ನೋದನ್ನ ಅವಳು ಹಾಕೊಂತಿದ್ದಾಳಲ್ಲ ಅಂತ ಈ ರೇಂಜಿಗೆ ಅಳ್ತಾ ಇದ್ಲು. ಸೊ ಇವತ್ತಿನ ದಿನ ಇಷ್ಟ ಆಗಿತ್ತು ಅಷ್ಟೇ.